ಬೆಳ್ತಂಗಡಿಯಲ್ಲಿ ಯಾರಾದರೂ ಹಣ ಕಳೆದುಕೊಂಡಿದ್ದರೆ ಈ ವಿಡಿಯೋ ನೋಡಿ. ಕಂತೆ 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 ಹಣ ಸಿಕ್ಕಿದೆ. ಎಷ್ಟು ಅಂತ ಹೇಳೋದಿಲ್ಲ, ಯಾವ ಲಕೋಟೆಯಲ್ಲಿತ್ತೋ ಬ್ಯಾಗಲ್ಲಿತ್ತೋ ಅಂತಲೂ ಹೇಳೋದಿಲ್ಲ. ಅದರ ಜೊತೆಗೆ ಎಷ್ಟು ನೋಟುಗಳಿದ್ದಾವೆ ಅಂತ ಹೇಳಬೇಕು, ಜೊತೆಗೆ ಎಲ್ಲಿ ಬಿದ್ದದ್ದು ಅಂತ ಹೇಳಬೇಕು. ನಿಮಗೆ ಒಬ್ಬರು ಪ್ರಾಮಾಣಿಕರು ನಮ್ಮ ಜೊತೆಗಿದ್ದಾರೆ, ಅವರು ಸುಂದರ್ ಶೆಟ್ಟಿ ಅವರು. ಇವರು ಲಾಯ್ಲದವರು. ಇವರಿಗೆ ಒಂದು 2 ಕಂತೆ ಹಣ ಸಿಕ್ಕಿದೆ. ಉಜಿರೆಯವರು. ಇಲ್ಲಿರ್ತಕ್ಕಂಥ ಲಾಯ್ಲಾ ಜಂಕ್ಷನ್ನಲ್ಲಿರುವಂತಹ AB ಸ್ಟೋರ್ಸ್ನಲ್ಲಿ ಕೆಲಸವನ್ನು ಮಾಡ್ತಾ ಇರುವವರು ಸುಂದರ್ ಶೆಟ್ಟರು. ಸುಂದರ್ ಶೆಟ್ಟರಿಗೆ ಹಣ ಸಿಕ್ಕಿದೆ. ಯಾವ ಬ್ಯಾಂಕಿನಿಂದ ಡ್ರಾ ಆಗಿದೆ, ಯಾವ ಲಕೋಟೆನೋ ಬ್ಯಾಗೋ ಅಥವಾ ಯಾವುದರಲ್ಲಿ ಇದೆ ಎಲ್ಲವನ್ನ ಗುರುತು ಹೇಳಿ ಅವರಿಂದ ಪಡ್ಕೋಬೇಕು. ಮುಖ್ಯವಾಗಿ ಇವರು ನೇರವಾಗಿ ಹಣ ಸಿಕ್ಕಿದ ನಂತರ ಕರೆ ಮಾಡಿದ್ದು ಸುದ್ದಿ ಕಚೇರಿಗೆ ಬಂದಿದ್ದರು. ಅಲ್ಲಿಂದ ನಾವು ಅವ್ರನ್ನ ಕರೆದುಕೊಂಡು ಬಂದು ಇಲ್ಲಿ ಅಂಗಡಿಗೆ ಬಂದ್ವಿ. ಯಾಕೆ ನೀವು ಸುದ್ದಿಯ ಕಚೇರಿಗೆ ಬಂದದ್ದು ಯಾಕೆ? ಅವು ಮಂಡ ಸುದ್ದಿ ಪಾಡ್ಕೋ ಏರಂಡ ಪಾಪದ ಕಲಿತ ಕೊನಾಡು ಪಡೆದು ಅಂಚ ಓಲ್ ತಿಕ್ಕಿ ನೀರಿಗೆ ಹೆಂಗೆ ಮಾರ್ಗೋಡು ಐತೆ ಮಿತ್ರ ಅಡುಮುಜಿ ಗಾಡಿ ಬಂಡು ಅಂದೆ ಟ್ರಾಫಿಕ್ ಮೂರು ಪಣಿ ಮಾರ್ಗೋಡು ಟ್ರಾಫಿಕ್ ರಡ್ಡು ಮುಜಿ ಗಾಡಿ ಬೋಡು ಅಂದೆ ಅಂದೆ ಹೆಂಗೆ ಪನ್ಯ ಆರು ಪಂಜೋ ಪನ್ಯ ಅಂದೆ ಅಂದೆ ಬುಡ್ದುಂಡು ಬಂದೆ ಅಂದೆ ಅಲ್ಲ ಕಟ್ಟುಂಡು ಅಲ್ಪ ಇಂಚಿನ ಉಂಡು ಪನ್ಯಾರು ಇಟ್ಟೆ ಅಕಲು ಬತ್ತ ದಾದ ಪನೋಡು ಇರಡ ಅವು ಆ ಬ್ಯಾಂಕ್ ಡ್ರಾ ಏನಂತ ಪನ್ನೋಡು ಅವು ತೊಟ್ಟೆ ಅಂತ ಪನ್ನೋಡು ಬೋರ್ಡ್ ಡ್ರಾ ಏನೇತ ಒಂದು ಒಲ್ಪಡ್ದು ಒಂಚಿ ಬೋಂದಿತ್ತಾರೆ ಪನ್ನೋಡು ಒಕ್ಕ ಏತ್ ಉಂಡು ಒಂದು ಪನೋಡು ಪನ್ನೋಡು ಪಲ್ಲೆ ಏತ್ ಉಂಡು ಒಂದು ಪನೋಡು ಅಂದೆ ಏತುಂಡು ಪನ್ನೋಡು ದುಡ್ಡು ಏತುಂಡು ಪನ್ను ನೂದೆ ತೊಂಡ ಅಂದೆ 5 ತೊಂಡ 20 ತೊಂಡ ಅಂತ ಪನೋಡು ಅಂದೆ ಪನ್ನೋಡು ಆಗಲಿ ನೋಟೋ ಒಂದು ಪನೋಡು ಅದು ಪನ್ನೋಡು ಪನ್ನೋಡು ನೋಟ್ ಯಾವುದು ಅಂತ ಹೇಳಬೇಕು. 10 20 50 100 200 500 ಎಲ್ಲ ನೋಟುಗಳು ಇದೆಯಾ ಎಲ್ಲವನ್ನು ಕೂಡ ಅವ್ರ ಹತ್ರ ವಿಚಾರಿಸ್ತಾರೆ. ಇಲ್ಲಿ ಲಾಯ್ಲಾದ AB ಸ್ಟೋರ್ನಲ್ಲಿ ಇರ್ತದೆ ಅಲ್ವಾ? AB ಸ್ಟೋರ್ನಲ್ಲಿ ಇರ್ತದೆ. ಈರ್ ಮೂಲೆ ಅಥವಾ ಮೂಲೆ ಬೆಲೆ ಅಂಚರ್ದದ್ದು ಐತೆ ಕಾಸು ಬತ್ತದು ಗುರುತು ಪಂಡದೆ ತಗೊಡದ ಗುರುತು ಪಂಡದೆ ತಗೊಡು ಇತ್ತೆ ಈರೊಂಜಿ ಕೆಲಸ ಅಂತಲೇತ ಛೇ ಆತ ಕಾಸು ಸಿಕ್ಕದು ರೈತ ಕಾಣಲ್ಲ ಕಷ್ಟ ಕಾಪುಣ ಒಂದು ಜೀವನದಲ್ಲೇತ ಬುಡ್ಚಿ ಅಂಜನ ದುಡ್ಡು ಬುಡ್ಚಿ ಅಂಜನ ಅದು ಬುಡ್ಚಿ ಆ ದುಡ್ಡು ಅವು ಅದೇ ಬಕ್ಕ ಬರ್ಕತಿಜಿ ಆ ದುಡ್ಡು ದಿಕ್ಕಂಡಲ್ಲ ಅಂದೆ ಅಂದೆ ಪಾಪ ದಾಖಲೆ ಯಾಮನ್ ಬಣ್ಣ ಪಾಪ ಆರು ಪೆಜ್ಜಿ ಕೊಳ್ತೇರಿ ಅಲ್ಪ ಪೆಜ್ಜಿ ಕೊಳ್ತೇರಿ ಯಾ ಮಂಡ ಸುದ್ದಿ ತೆರಿಪಾಗ ಅಂದೆ ಬಂಗ ಬಜ್ಜೆ ಮಾಡ್ದ ಇಂಚಿನ ಬಂಗ ಗೊತ್ತುಜಿ ಕಷ್ಟ ದುಡ್ಡು ದಿವನ ಈಗ ಇದು ಬಂಗಾತನಕ್ಕೆ ಕೊರ ಅರ್ಧ ಕೆನುಗ 10 ಸಾವಿರ ಕೊರಡು ಬೇತಾರೆ ಇಕ್ಕೊಂಡ ಇನ್ನು ಗಮ್ಮತ್ತು ಅಲ್ತೀರಿ ಅವು ನಮ್ಗೆ ಅಗತ್ಯ ಅಂಡ ಇಂಬೇರೆ ಪೆಜ್ಜಿನಕ್ಕೆ 10 ಸಾವಿರ ಕೊರಡು ಅನ್ಪಣ ಉದ್ದೇಶ ನಾತಿ ಲಕ್ಷ ಹಣ ಇದೆ ಅಂತ ಕನ್ಫರ್ಮು. ಎಷ್ಟು ಅಂತ ಹೇಳಬೇಕು. ಅದರ ಜೊತೆಗೆ ಮೇಡಮ್ ಅವ್ರು ನೋಡಿದ್ದು. ಮೇಡಮ್ ಬನ್ನಿ. ಎಸ್, ಈ ಅಂಗಡಿಯವರು. ಅದು ಫಸ್ಟ್ ಕಟ್ಟು ನೋಡಿದವರು ಇವರು. ನಮಸ್ತೆ. ನಮಸ್ತೆ. ಏನು ಹೇಳಿದ್ರಿ? ನಾನು ನೋಡಿದಲ್ಲ ಫಸ್ಟ್ ಒಬ್ರು ರಿಕ್ಷಾ ಡ್ರೈವರ್ ಅಲ್ಲಿ ಹೇಳಿದ್ರು ಹೆಕ್ಕಿ ಅಂತ. ಅದಕ್ಕೆ ನಾನು ಇವರು ಇದ್ರು ಇಲ್ಲಿ, ಅದಕ್ಕೆ ನಾನು ಹೇಳಿದೆ ನೀವು ಅದು ಅಲ್ಲಿಂದ ಕಟ್ಟು ಬಿದ್ದಿದೆ ಕೊಂಡು ಬನ್ನಿ ಅಂತ ಹೇಳಿದೆ. ಹಾಗೆ ಅವ್ರು ಹಾಕೊಂಡು ಬಂದು ನೋಡುವಾಗ ಅದ್ರಲ್ಲಿ ದುಡ್ಡಿತ್ತು. ಎಷ್ಟಿತ್ತು ಅಂತ ಹೇಳಬೇಡಿ. ಇಲ್ಲ ನಂಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಕಟ್ಟು ನೀವು ನೋಡಿದ್ದು ನೋಡಿ. ಕಟ್ಟು ನೋಡಿದವರಿದ್ದಾರೆ, ಕಟ್ಟು ಹೆಕ್ಕಿದವರಿದ್ದಾರೆ, ಹೆಕ್ಕಿದ ನಂತರ ಸುದ್ದಿಗೆ ಕರೆದುಕೊಂಡು ಬಂದವರಿದ್ದಾರೆ. ಹಣ ಎಲ್ಲಿದೆ ಅಂತ ಹೇಳಿದ್ದೇವೆ, ಅಲ್ಲಿಗೆ ಬನ್ನಿ. ಬರೋದು ಮಾತ್ರ ಅಲ್ಲ, ಎಷ್ಟಿತ್ತು, ಯಾವ ಲಕೋಟೆಯೋ ಬ್ಯಾಗೋ ಯಾವುದರಲ್ಲಿತ್ತು ಮತ್ತು ಅದರ ಮೇಲ್ಗಡೆ ಇರುವಂತಹ ರಿಸಿಪ್ಟಲ್ಲಿ ಏನು ಬರೆದಿದೆ ಅದು, ಮತ್ತು ಎಷ್ಟರ ನೋಟು, 10 ರೂಪಾಯಿದ್ದು, 20ರದ್ದು, 50ರದ್ದು, 100ರದ್ದು, 500ರದ್ದು ಮತ್ತೆಲ್ಲ ಬ್ಯಾನ್ ಆಗಿದೆ. ಇಷ್ಟು ಯಾವ ನೋಟು ಎಲ್ಲವನ್ನ ಕೂಡ ತಿಳಿಸಿದರೆ, ಸರಿಯಾಗಿ ತಿಳಿಸಿದರೆ ಸುಂದರ್ ಶೆಟ್ಟರು ಮತ್ತು ಅಂಗಡಿಯವರು ಇವರು ಅವರು ಎಲ್ಲ ಸೇರಿಕೊಂಡು ಸರಿ ಅಂತ ಅನ್ನಿಸಿದರೆ ಅವರು ಕೊಡ್ತಾರೆ. ಯಾರು ಕಳ್ಕೊಂಡಿದ್ದೀರೋ ಅವರು ಬಂದು ಕೊಡಿ. ಒಂದು ವೇಳೆ ನೀವು ಎಷ್ಟು ಕಷ್ಟದಲ್ಲಿದ್ದೀರಿ ಗೊತ್ತಿಲ್ಲ, ಹಣ ಪಡ್ಕೊಳ್ಳಿಕ್ಕೆ ಬಂದಾಗ ಒಂದು ಕಿಂಚಿತ್ತು ಗೌರವಧನ ಅವರಿಗೆ ಕೊಡುವುದು ಮಾನವೀಯತೆಯ ದೃಷ್ಟಿಯಿಂದ ಒಳ್ಳೆಯದು ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಜೊತೆಗೆ ಸಂಪರ್ಕ ಮಾಡಿದ್ದಕ್ಕೆ, ಅದು ಕೂಡ ಸುದ್ದಿಗೆ ಸಂಪರ್ಕ ಮಾಡಿದ್ದಕ್ಕೆ, ಸುದ್ದಿಯ ಜೊತೆ ವಿಶ್ವಾಸ ಇಟ್ಟಿದ್ದಕ್ಕೆ ಸುಂದರ್ ಶೆಟ್ಟರಿಗೆ ವಿಶೇಷವಾದಂಥ ಧನ್ಯವಾದವನ್ನು ಹೇಳ್ತಾ ಈ ಏರಿಯಾ ಇನ್ನೊಮ್ಮೆ ತೋರಿಸ್ತಾ ಇದ್ದೀವಿ. ಇದು
ಬೆಳ್ತಂಗಡಿ ತಾಲೂಕಿನ ಲಾಯ್ಲಾ ಜಂಕ್ಷನ್ನಲ್ಲಿ ಹಣ ಸಿಕ್ಕಿರೋದು ಲಾಯ್ಲಾ ಜಂಕ್ಷನ್ನಲ್ಲಿ. ಈಗ ಹಣ ಇರೋದು AB ಸ್ಟೋರ್ಸ್ ಲಾಯ್ಲಾ. ಇಲ್ಲಿ ನೀವು ಬರಬೇಕು, ಬಂದು ಸುಂದರ್ ಶೆಟ್ಟರನ್ನು ಭೇಟಿಯಾಗಬೇಕು, ಅವರ ಜೊತೆಗೆ ಅವರ ಆತ್ಮೀಯರಿದ್ದಾರೆ, ಅವರೆಲ್ಲರ ಹತ್ರ ಮಾತನಾಡಿಸಿ ಎಷ್ಟಿದೆ, ಎಷ್ಟರ ನೋಟಿದೆ, ಯಾವ್ಯಾವ ನೋಟಿದೆ, ಬೇರೆ ಬೇರೆ ಟೈಪಿನ ನೋಟಿದೆಯಾ, ಯಾವ ಬ್ಯಾಗಲ್ಲಿದೆ, ಯಾವ ತೊಟ್ಟೆಯಲ್ಲಿದೆ, ಎಲ್ಲವನ್ನ ಕೂಡ ಹೇಳಬೇಕು. ಅದರ ಮೇಲ್ಗಡೆ ಹಾಕಿರುವಂತಹ ಆ ರಿಸಿಪ್ಟ್ ಯಾವುದು ಅನ್ನುವಂಥದ್ದನ್ನು ಕೂಡ ತಿಳಿಸಿ ಪಡ್ಕೊಂಡು ಹೋಗಿ ಅಂತ ಹೇಳ್ತಾ, ಅವರ ಪ್ರಾಮಾಣಿಕತೆಗೊಂದು ಬಿಗ್ ಸೆಲ್ಯೂಟನ್ನು ಹೇಳ್ತಾ, ನಮ್ಮ ಜೊತೆಗೆ ಅದನ್ನು ಹಂಚಿಕೊಂಡು ಸುದ್ದಿಯ ಮೇಲೆ ವಿಶ್ವಾಸ ಇಟ್ಟಿದ್ದಕ್ಕೂ ಕೂಡ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್ ಲಾಯ್ಲಾ.